ರಾಮ ಮಂದಿರ ಅಂತ ಒಂದು ಸಣ್ಣ ಗುಡಿಸಲು ಕಟ್ಟಿದ್ದೀನಿ. ಯಾವಾಗ ರಾಮನ ಕೃಪೆ ಆಗುತ್ತೋ ಆ ಕಟ್ಟಡ ಆಗುತ್ತೆ. ನಮ್ಮ ರಾಮ ಮಂದಿರ ಹಲವು ಜನರ ನಂಬಿಕೆಯ ಆಧಾರದ ಮೇಲೆ ನಿರ್ಮಾಣವಾಗಬೇಕು. ದೇವರು ಯಾವತ್ತೂ ಒಬ್ಬನ ಸೊತ್ತಾಗಬಾರದು. ಅವನಿಗೆ ಬಡವ ಬಲ್ಲಿದ ಎಲ್ಲರೂ ಒಂದೇ. ಮನಸ್ಸಿನ ಬಾಗಿಲಿಗೊಂದು ಇರಬೇಕು ಬಿಡಿ ಸರ್. ಕಾಡ ಯೋಚನೆಗಳೆಲ್ಲ ಹೊರಗೆ ದಬ್ಬಿಡ್ಬೋದು. ಅಷ್ಟೊಂದು ಕಾಟ ಕೊಡೋ ಯೋಚನೆಗಳು ಯಾಕೆ ತುಂಬಿಕೊಂಡಿರ್ಬೇಕು ಹೇಳು? ಎಲ್ಲರೂ ನಮಗೆ ಇರೋಕ್ಕಾಗುತ್ತಾ ಸರ್? ಕಾಲೇಜು ಒಂದು ವಿದ್ಯಾದೇಗುಲ ಸರ್. ಅಲ್ಲಿ ಭಯ ಭಕ್ತಿ ಶ್ರದ್ಧೆಗಳಾಗುತ್ತೆ. ನಾಗಾಭರಣ ಆವರಣ ನಾಗಾಭರಣ ಆವರಣ ಇಡೀ ಸಿನಿಮಾದ ಆಶಯವನ್ನು ಹೇಳುತ್ತೆ. ಹೇಗೆ ಒಬ್ಬ ಪಾಲಿಟಿಷಿಯನ್ ಈ ಡೌನ್ ಟು ಥ್ರೆಟನ್ ಹುಡುಗರನ್ನ ಮಿಸ್ಯೂಸ್ ಮಾಡ್ತಾನೆ, ಜಾತಿ ವ್ಯವಸ್ಥೆಯನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ನಡೆಯುವ ಯಾವುದೇ ವಿದ್ಯಮಾನಗಳನ್ನು ಹೇಗೆ ರಾಜಕೀಯವಾಗಿ ಬಳಸ್ಕೊಳ್ಳಬಲ್ಲ, ದುರುಪಯೋಗ ಮಾಡ್ಕೊಳ್ಬಲ್ಲ ಅನ್ನೋದನ್ನು ಹೇಳ್ತಾ ಹೋಗುತ್ತೆ. ಅದು ಇವತ್ತಿಗೂ ಪ್ರಸ್ತುತ, ಈಗಲೂ ಪ್ರಸ್ತುತ. ಸೊ ಆ ದಿಸೆಯಲ್ಲಿ ನೋಡೋದಾದರೆ ನಿಮ್ಮ ಸಂಭಾಷಣೆಯಲ್ಲಿ ಆ ಪ್ರಸ್ತುತಿಯನ್ನು ಆಗಾಗ ತೊಗೊಂಬಂದಿದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ಪ್ರೊಫೆಸರ್ ಹೇಳ್ತಾನೆ ನೋಡಿ, ಅವನೇ ಹೇಳ್ತಾನೆ ಪ್ರೊಫೆಸರ್, ಅದು ಈ ನಾಟಕದ ಬಹಳ ಗಹನವಾದ ಸಂಗತಿ. ಸಾಮಾನ್ಯ ಜನಗಳಲ್ಲಿರುವ ಗೊಂದಲಗಳನ್ನು, ದೇವರುಗಳ ಬಗ್ಗೆ ಅವರಿಗೆ ಇರಬಹುದಾದ ಇಬ್ಬಂದಿ ಭಾವನೆಗಳನ್ನು ಮನೆಮುಟ್ಟುವಂತೆ ಹೇಳಿದ್ದಾರೆ. ನುಡಿಗೂ ನಡತೆಗೂ ಸಂಬಂಧವೇ ಇಲ್ಲ. ಇದೇ ನಮ್ಮ ಭಾರತಾಂಬೆಯ ದುರ್ಗತಿಗೆ ಕಾರಣ. ಕಾರ್ಲ್ ಮಾರ್ಕ್ಸ್ನ ಕ್ರಾಂತಿ ನಮ್ಮ ದೇಶದಲ್ಲಿ ಶುರುವಾಗುವ ಕಾರಣ ನಮ್ಮಲ್ಲಿ ಇರೋ ಜಾತೀಯತೆ. ನಮಗೆ ಬೇಕಾಗಿರೋದು ವರ್ಗ ಸಂಘರ್ಷ ಅಲ್ಲ, ವರ್ಣ ಸಂಘರ್ಷ. ಇಲ್ಲಿ ನಮ್ಮ ನಡುವೆ ಇರುವ ಮೇಲಿರಿಮೆ ಕೀಳರಿಮೆನ ಬಿಟ್ಟಾಗ ಮಾತ್ರ ಕ್ರಾಂತಿಗೆ ಒಂದು ಅರ್ಥ ಬರುತ್ತೆ. ಇದು ಡೌನ್ ಟು ಅರ್ತ್ ಶಿವು ಮತ್ತು ಗೆಳೆಯರು, ಶ್ರೀಧರನ ಒಬ್ಬ ಮೇಧಾವಿ ಪ್ರೊಫೆಸರು, ಈ ಥರ ಬೇರೆ ಬೇರೆ ಪಾತ್ರಗಳಿಂದ ತುಂಬಿದ ಒಂದು ಸಿನಿಮಾ ಆಗಿತ್ತು. ಇದು ಒಬ್ಬ ಡೈಲಾಗ್ ರೈಟರಿಗೆ ಚಾಲೆಂಜಿಂಗ್ ಆಗಿತ್ತು. ಇಲ್ಲ, ಸಬ್ಜೆಕ್ಟೇ ಚಾಲೆಂಜಿಂಗು. ಹಾಗಾಗಿ ನಿಮಗೆ ಸಬ್ಜೆಕ್ಟ್ನ ಪ್ರತಿಯೊಂದು ಹಂತದಲ್ಲಿಯೂ ಕೂಡ, ಯಾಕೆಂದರೆ ಆ ಕಡೆ ರಾಮದಾಸ್ ಇದ್ದಾನೆ, ರಾಮದಾಸ್ ಜೊತೆಯಲ್ಲಿ ಅವನ ಮಗಳಿದ್ದಾಳೆ. ಸೊ ಅವರಿಬ್ಬರದೇ ಒಂದು ಸಣ್ಣ ಫ್ಯಾಮಿಲಿ. ಅದರಲ್ಲಿ ರಾಮನಾಥ, ಶ್ರೀಧರನ್ ಕ್ಯಾರೆಕ್ಟರ್ ರಾಮನಾಥ ಅಲ್ಲಿ ಆ ಪಕ್ಕದ ಮನೆಯಲ್ಲಿ ಬಾಡಿಗೆಯಲ್ಲಿದ್ದಾನೆ, ಪಕ್ಕದ ರೂಮಲ್ಲಿ. ಸೊ ಅವಳು ಕೂಡ ಇಲ್ಲಿಯ ಸ್ಟೂಡೆಂಟು. ಸೊ ಒಂದು ಅರ್ಥದಲ್ಲಿ ಅದು ಬ್ರಾಹ್ಮಣ ಕುಟುಂಬ. ಸೊ ಈ ಕಡೆ ಕೆಳಗಿನ ಕೇರಿಯವರು, ಕೆಳಗಿನ ಜಾತಿಯವರು. ಸೊ ಅವರಿಗೆ ಸಂಬಂಧಪಟ್ಟಂತಹ 4-5 ಕುಟುಂಬಗಳು, ಶಿವು, ಅವನ ಜೊತೆಯಲ್ಲಿ ಬರುವಂಥವ್ರು, ಶಿವನ ಅಪ್ಪ, ಅವರೆಲ್ಲರ ಒಂದು ದೊಡ್ಡ ಗುಂಪನ್ನೇ ಅಲ್ಲಿ ಕಾಣ್ತೇವೆ. ಸೊ ಈ ಕಡೆ MLA ಮತ್ತು ಅವನ ಒಬ್ಬ PA, ನಮ್ಮ ಅಶೋಕ್ ಬಾಬರ್ಜಿನ ಆ್ಯಕ್ಟ್ ಮಾಡಿದ್ದು PA. ಸೊ ಹೀಗೆ ವೆರೈಟಿ ಆಫ್ ಕ್ಯಾರೆಕ್ಟರ್ಗಳು ನಿಮಗೆ ಸಿಕ್ತು. ಬಟ್ ಅವೆಲ್ಲ ಡೌನ್ ಟು ಅರ್ತ್ ಆಗಿದ್ದವು. ಅವುಗಳ ಮುಖಾಂತರ ನೀವು ಹೇಳಲಿಕ್ಕೆ ಪ್ರಯತ್ನ ಶುರು. ಇದರಲ್ಲಿ ಇನ್ನೊಂದು ವಿಶೇಷ ಏನಂದರೆ, ವಿಲನ್ನು ಸಾಫ್ಟ್ ವಿಲನ್ ಆಗಿದ್ದ. ಆರ್ಭಟಿಸೋದು, ಮುಬ್ಬಿರಿಯೋದು, ಹಾರ್ಶ್ ಡೈಲಾಗ್ ಹೇಳೋಂಥ ಒಬ್ಬ ವಿಲನ್ ಆಗಿರಲಿಲ್ಲ. ಆ ವಿಲ್ಲನಿಗೆ ಡೈಲಾಗ್ ಬರೆಯೋದಿದೆಯಲ್ಲ, ಅದೊಂದು ತೂರ ಭಾಳ ಸೂಕ್ಷ್ಮವಾಗಿತ್ತು. ಪರಿಣಿತಿ ಇರಬೇಕಾಗಿತ್ತು ಅದಕ್ಕೆ. ಇಲ್ಲ, ನಿಮ್ಮ ಡೈಲಾಗಲ್ಲಿ ಕೆಲವು ಕಡೆ ಭಾಳ ಅದ್ಭುತವಾಗಿದೆ. ಅಫ್ಕೋರ್ಸ್ ಎಲ್ಲರ ಮನೆ ದೋಸೆ ತೂತು ಅನ್ನೋದು ಒಂದು ಹಾಡಿತ್ತು. ಹಾಡನ್ನು ಹಂಗೆ ಬಳಸ್ಕೊಂಡ್ವಿ. ಎಲ್ಲರ ಮನೆ ದೋಸೆ ತೂತು, ಇನ್ನೊಬ್ಬರ ಸುದ್ದಿ ನಮಗೆ ಯಾಕೆ ಥೂಥೂ ಅಂತ ಅವನು ಚಿನ್ನ ಹಾಡ್ತಾ ಇರ್ತಾನಲ್ಲ, ಅದು ಅವನೇ ಐಡಿಯಾ ಹಾಕಿದ್ದು. ಅವನು ರೆಗ್ಯುಲರಾಗಿ ಹಾಡ್ತಾ ಇದ್ದ, ಅದನ್ನು ಹಂಗೆ ಹಾಡಯ್ಯ ಅಂತೇಳಿ ಅಲ್ಲೇ ಹಾಡಿಸಿದ್ದೆ ನಾನು. ಸೊ ಒಂದು ರೀತಿ ಅವನು ವೆರಿ ಇಂಪ್ರಾಂಪ್ಟು ಆ್ಯಕ್ಟರ್. ಅವನು ಆವಾಗ ಅಲ್ಲಿ ಕಾಂಟ್ರಿಬ್ಯೂಟ್ ಮಾಡ್ತಿದ್ದ. ಅವನು ಬಾದರ್ದಿನ್ನಿದು ಭಾಳ ಒಂದು ಬ್ಯೂಟಿಫುಲ್ ಡೈಲಾಗ್ ಇದೆ. ನಾಡಿದ್ದು ಎಲ್ಲ ಜನನೂ ಕ್ಯೂನಲ್ಲಿ ಇರಬೇಕು, ಎಲ್ಲೂ ಏನೂ ಎಡವಟ್ಟಾಗಬಾರ್ದು. ಮಾಚಣ್ಣ, ತರಲೆ ಪರಲೆ ಏನಾದರೂ ಇದ್ದರೆ ಇವತ್ತೇ ನೆಟ್ಟು ಬೋಲ್ಟು ಅಡ್ಜಸ್ಟ್ ಮಾಡ್ಕೊಂಡ್ಬಿಡು ಅಂತ ಡೈಲಾಗು. ಸದ್ಯಕ್ಕೆ ನೆಟ್ಟು ಬೋಲ್ಟು ಜ್ಞಾಪಕ ಇದೆಯಾ? ಜ್ಞಾಪಕ ಇದೆ. ಇದನ್ನು ಹಾಕಿದ್ದು ಆ ಕಾಲದಲ್ಲಿ ಬರ್ತಿದ್ದ ಡೈಲಾಗು ಆಗಿನ ಕಾಲದಲ್ಲೇ ಬರೆದ್ಬಿಟ್ಟಿದ್ದೀರಿ, ಈಗಿನ ಕಾಲದಲ್ಲಿ ಪ್ರಸ್ತುತಿ ಆಗುತ್ತೆ. ಒಟ್ಟಿನಲ್ಲಿ ಆ ಡ್ರೈವರ್ ಒಬ್ಬ ಮಾತಾಡ್ತಾನೆ, ಕುಡ್ಕೊಂಡು, ಈ ದೇವರು ಬಲ್ನನ್ ಮಗ 7 ಬಣ್ಣ ಮಾಡ್ದ, 100 ಜಾತಿ ಮಾಡಿಬಿಟ್ಟ. ಜಾತಿ ಸಂಘರ್ಷ ಅಲ್ಲಿ ಬರುತ್ತೆ. ಆಂಗ್ರಿ ಯಂಗ್ ಮ್ಯಾನ್. ಅದಕ್ಕೆ ಅವನ ಮಗನೇ ಹೇಳ್ತಾನೆ, ನಿನ್ನ ತಲೆ ದೇವರು ಕಲ್ಗೊಂಬೆ, ಅವನೇನು ಮಾಡ್ದ ಜಾತಿ ಎಲ್ಲ ನಮ್ಮ ಎಲೆಕ್ಷನ್ ಮಾಡ್ತು ಅಂತಾನೆ. ಸೊ ಯಾಕೆ ಈ ರೀತಿಯ ಡೈಲಾಗ್ಗಳು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ,
ನಮ್ಮ ಆಶಯ ಏನಿತ್ತು ಅದನ್ನು ಅಲ್ಲಲ್ಲೇ ಆ ನವಿರಾಗಿ ಹೇಳ್ಕೊಂಡು ಬಂದ್ವಿ. ಸಣ್ಣದಾಗಿ ಹೇಳ್ಕೊಂಡು ಹೋಗುತ್ತೆ ಅಲ್ವಾ. ಹೌದು ಸರ್. ಸೊ ಈ ರೀತಿ ನಿಮ್ಮ ಡೈಲಾಗ್ನಲ್ಲೇ ಸಾಕಷ್ಟು ಹೊಳಹುಗಳನ್ನು ನೀವು ಕೊಡ್ತಾ ಬಂದಿದ್ದೀರಿ. ಮತ್ತೊಂದು ಕಡೆ ಶಿವು ಹೇಳ್ತಾನೆ, ಗೋರಿ ಅಂತೂ ತೋಡಾಗಿದೆ, ಹೂಳ ಇಳಿಸ್ಬೇಕಾಗಿರೋ ಹೆಣ ಯಾವುದು ಒಂದು ಮಾತ್ರ ನಿರ್ಧಾರ ಆಗಬೇಕು. ಅದು ಅವನ ಇದಾದ್ಮೇಲೆ ಫೈಟಿಂಗ್ ಶುರು ಮಾಡೋ ಕ್ಲೈಮ್ಯಾಕ್ಸ್ಗೆ ಮುಂಚೆ ಹೇಳೋ ಕ್ಲೈಮ್ಯಾಕ್ಸ್ ಇಲ್ಲಿ ಶ್ರೀಧರ್ ಮತ್ತು ಅದೇ ಐ ಮೀನ್ ರಾಮನಾಥ್ ಮತ್ತು ಶೀಲಾ ಅವರಿಬ್ಬರ ಒಂದು ಸಣ್ಣ ಲವ್ ಸೀನ್ ಇದೆ. ಭಾಳ ಅಷ್ಟೊಂದು ದೊಡ್ಡ ನಾವಿಲ್ಲಿ ಇಡೀ ಸಿನಿಮಾದಲ್ಲಿ ಲವ್ಗೆ ಅಷ್ಟೊಂದು ಪ್ರಾಧಾನ್ಯತೆ ಕೊಟ್ಟಿಲ್ಲ ಅಂತ ಅನ್ಸುತ್ತೆ. ಇಲ್ಲ, ಬಟ್ ರೆಫರೆನ್ಸ್ ಮಾಡ್ತಾರೆ ಸುಮ್ಮನೆ ಸಿಂಪಲ್ ಆಗಿ ಎಷ್ಟು ಬೇಕೋ ಅಷ್ಟು. ಯಾಕೆಂದರೆ ಗಂಭೀರವಾದಂಥ ಒಬ್ಬ ಲೆಕ್ಚರರು ಅವನ ಸ್ಟೂಡೆಂಟ್ ಒಬ್ಬಳು ಅವನ್ನ ಪ್ರೀತಿಸ್ತಾ ಇರೋಳು. ಅವಳು ಪಾಪ ಹೇಳೋಕ್ಕೆ ಆಗೋದಿಲ್ಲ ಅದನ್ನು ತಾನು ಪ್ರೀತಿಸ್ತಾ ಇದ್ದೆ ಅಂತ. ಅವನು ಕೊನೆಯಲ್ಲಿ ಅವನು ಹೇಳಿದಾಗ ಮಾತ್ರ ಎಲ್ರಿಗೂ ಅವ್ರಿಗೆ ಗೊತ್ತಾಗುತ್ತೆ, ನಾನು ಮದುವೆ ಆಗಬೇಕಾಗಿರೋ ಹುಡುಗಿಗಳು ಅಂತ ಹೇಳಿದಾಗ, ಅದು ಆಫ್ಟರ್ ರೇಪ್ ಅದು ಹೇಳಿದಾಗ ಅದು ಸುಪ್ತ ಪ್ರೇಮ ಒಂದು ಅರ್ಥದಲ್ಲಿ ಆವಾಗ ಅದು ಎಕ್ಸ್ಪೋಸ್ ಆಗುತ್ತೆ, ಅವೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಅದರಲ್ಲಿ ಅವರ ಲವ್ ಸೀನಲ್ಲಿ ಒಂದು ಕಡೆ ಭಾಳ ಚೆನ್ನಾಗಿದೆ ನಿಮ್ಮ ರೆಫರೆನ್ಸು. ಅದನ್ನು ನೋಡಿ ಶೀಲಾ ಮನಸ್ಸಿಗೆ ಬಾಗಿಲು ಎಲ್ಲಿರುತ್ತೆ, ಹಾಗೇನಾದರೂ ಇದ್ದಿದ್ರೆ ಬೇಕು ಅಂದಾಗ ಇಟ್ಕೊಂಡು ಬೇಡ ಅಂದಾಗ ಹೊರಗೆ ಬಿಡ್ಬೋದಾಗಿತ್ತು. ಯಾರನ್ನ ಸಾರ್ ಅಂತಾಳೆ. ಮನಸ್ಸಿನ ಬಾಗಿಲಿಗೊಂದು ಇರಬೇಕು ಬಿಡಿ ಸರ್, ಕಾಡ ಯೋಚನೆಗಳೆಲ್ಲ ಹೊರಗೆ ದಬ್ಬಿಡ್ಬೋದು. ಅಷ್ಟೊಂದು ಕಾಟ ಕೊಡೋ ಯೋಚನೆಗಳು ಯಾಕೆ ತುಂಬ್ಕೊಂಡಿರ್ಬೇಕು ಹೇಳು? ಎಲ್ಲರೂ ನಮಗೆ ಇರೋಕ್ಕಾಗುತ್ತಾ ಸರ್? ಅಲ್ಲಿ ಅವಳು ಅವ್ರ ಮೇಷ್ಟ್ರ ಬಗ್ಗೆ ಇರೋ ತನ್ನ ಅಭಿಮಾನನ ಹೇಳ್ಕೊಳ್ಳೋದು ರೀತಿನ ಈ ಥರ ಬರೆದು. ಹೌದು, ಮನಸ್ಸಿಗೆ ಬಾಗಿಲಲ್ಲಿರುತ್ತೆ. ಹಾಗೇನಾದ್ರೂ ಇದ್ದಿದ್ರೆ ಬೇಡವಾದಾಗ ಹೊರಗೆ ದಬ್ಬಿ ಬೇಕಾದಾಗ ಒಳಗೆ ಬಿಡ್ಬೋದಾಗಿತ್ತು. ಸಂತೋಷವಾಗಿರ್ಬೋದು. ಈಗ ನನಗೆ ಪಾಠ ಮಾಡೋದು ಇಷ್ಟ, ನಿನಗೆ ನಿಮ್ಮ ಮನೆ ಕಸ ಗುಡಿಸೋದು ಇಷ್ಟ ಅಂತ ಹೇಳ್ಕೊತಾಳೆ. ನಕ್ಬಿಟ್ಟು ಮೊದಲು ಕಾಫಿ ಕುಡೀರಿ ಅಂತ ತಕ್ಷಣ ಅದನ್ನು ಚೇಂಜ್ ಮಾಡ್ತಾಳೆ ಅಲ್ವಾ. ಹಾಂ ಸರ್. ಅವನು ಅದನ್ನೇನು ಹೇಳ್ತಾನೆ, ಈ ಕಾಫಿ ಕುಡಿದ್ರೆ ನೋಡಿದ್ರೆ ನನಗೆ ಇಂಗ್ಲೀಷ್ ಕವಿ ಒಬ್ಬನ ಮಾತುಗಳು ನೆನಪಿಗೆ ಬರುತ್ತೆ. ಆತ ಕಾಫಿ ಟೀನ ಜೀವನಕ್ಕೆ ಹೋಲಿಸಿ ಹೇಳ್ತಾನೆ, ಲೈಫ್ ಈಸ್ ಲೈಕ್ ಎ ಕಪ್ ಆಫ್ ಟೀ, ಸ್ವಲ್ಪ ಕಹಿ, ಸ್ವಲ್ಪ ಒಗರು, ಸ್ವಲ್ಪ ಬಿಸಿ. ಆ ಬಿಸಿ ಆರೋಕ್ಕೆ ಮುಂಚೆನೇ ನಾವಿಬ್ಬರು 1/2 ಮಾಡಿದರೆ ಹೇಗೆ ಸರ್ ಅಂತ ಸ್ವಗತ ಇದೆ, ಬಾಯ್ಬಿಟ್ಟು ಹೇಳೋದಿಲ್ಲ, ಸ್ವಗತ ಇದೆ. ಸೊ ಅಂದರೆ ನವಿರಾದ ಮಾತುಗಳನ್ನು ಎಷ್ಟು ಬೇಕೋ ಅಷ್ಟು, ಹಾಗೆಯೇ ಅರ್ಥಗರ್ಭಿತವಾದ ಮಾತುಗಳನ್ನು ಅಲ್ಲಲ್ಲಿ ಬಳಸ್ಕೋತಾ ಹೋಗಿದೆ ಅಂತ. ಎಲ್ಲೂ ಆರ್ಭಟ ಮಾಡಿಸಿಲ್ಲ. ಆಮೇಲೆ ರಾಮದಾಸರ ಬಗ್ಗೆನೂ ಹೇಳ್ತೀನಿ. ನೀವು ರಾಮದಾಸರ ಭಜನೆ ಬಗ್ಗೆ, ರಾಮ ಭಜನೆ ಬಗ್ಗೆ, ಒಂದು ರಾಮನಿಗೆ ಇನ್ನೊಂದು ದಾಸರಿಗೆ. ದಾಸರು ರಾಮ ಮಂದಿರ ಅಂತ ಸಣ್ಣ ಗುಡಿಸಲು ಕಟ್ಟಿದ್ದೀನಿ. ಯಾವಾಗ ರಾಮನ ಕೃಪೆ ಆಗುತ್ತೋ ಆಗ ಕಟ್ಟಡ ಆಗುತ್ತೆ. ಇದು ಇಡೀ ಸಿನಿಮಾಲಿ ಆ ದಾಸರ ಒಂದು ಕನಸು. ಆ ಕನಸು ನೆನಸಾಗದೆ ಚಿತ್ರದ ಆಶಯ ಓಟ ಇದೆ ಅಲ್ಲ. ನೋಡಿ, ಆಗಿನ ಕಾಲದಲ್ಲೇ ನೀವು ರಾಮನ ಬಗ್ಗೆ ನಾವು ಕಥೆಯಲ್ಲಿ ಎಷ್ಟು ಚೆನ್ನಾಗಿ ತಂದಿದ್ದೀವಿ ಅನ್ನೋಕ್ಕೆ ದಾಸರು ಹೇಳೋದು ರಾಮ ಮಂದಿರೊಳಗೆ. ಯಾಕೆ ಅಂದರೆ ಒಂದು ರಾಮನಿಗೆ, ಇನ್ನೊಂದು ನನಗೆ, ದಾಸರಿಗೆ. ನನಗೆ ರಾಮ ಮಂದಿರ ಅಂತ ಒಂದು ಸಣ್ಣ ಗುಡಿಸಲು ಕಟ್ಟಿದ್ದೀನಿ. ಯಾವಾಗ ರಾಮನ ಕೃಪೆ ಆಗುತ್ತೋ ಆ ಕಟ್ಟಡ ಆಗುತ್ತೆ. ನಮ್ಮ ರಾಮ ಮಂದಿರ ಹಲವು ಜನರ ನಂಬಿಕೆಯ ಆಧಾರದ ಮೇಲೆ ನಿರ್ಮಾಣವಾಗಬೇಕು. ದೇವರು ಯಾವತ್ತೂ ಒಬ್ಬನ ಸೊತ್ತಾಗಬಾರದು. ಅವನಿಗೆ ಬಡವ ಬಲ್ಲಿದ ಎಲ್ಲರೂ ಒಂದೇ. ಹೀಗೆ ನಾನು 2 ಜೋಳಿಗೆ ಇಟ್ಕೊಂಡು ಒಂದು ರಾಮನಿಗೆ ಇನ್ನೊಂದು ನನ್ನ ನಿಮಿತ್ತಕ್ಕೆ ಅಂತ ತಿರುಗ್ತಾ ಇರಲಿಲ್ಲ ಅಲ್ವೇ. ಆವತ್ತು ಆ ಸಿನಿಮಾದಲ್ಲಿನ ರಾಮ ಮಂದಿರದ ಕನಸು ಇತ್ತೀಚಿನ ವರ್ಷಗಳಲ್ಲಿ ನಿಜ ಜೀವನಕ್ಕೆ ಬಂತು. ಅಂದರೆ ನಾವು ಇಡೀ ಭಾರತೀಯ ಮನಸ್ಸಿನ ಮೂಲ ಆಶಯ ಏನಿರುತ್ತೆ ಅದು ಆಗಲೇ ಪ್ರತಿಧ್ವನಿಸಿತ್ತು. ನಾವು ಆಸ್ಫೋಟ ಮಾಡಿದ ಕಾಲಘಟ್ಟದಲ್ಲೇ ನಾವು ಇವನ್ನೆಲ್ಲವನ್ನು ಅದರಲ್ಲಿ ಎನ್ರೋಲ್ ಮಾಡಿದ್ವಿ. ಆ್ಯಕ್ಚುಲಿ ಅವನು ಕಟ್ಟಿದ ಪುಟ್ಟ ಗುಡಿಸಲು ಸುಟ್ಟು ಹೋಗುತ್ತೆ. ಹೌದು, ಆ ಸುಟ್ಟು ಹೋಗಿ ಆ ಜಾಗದಲ್ಲೇ ಅವಳನ್ನು ತಂದು ಬಿಸಾಕಿರ್ತಾನೆ. ಮೇಲೆ ರೇಪ್ ಮಾಡಿದ ಮೇಲೆ ಅವಳು ಸುಟ್ಟೋಗಿದ್ದಾಳೆ ಅಂತ ಅನ್ಕೋತಾನೆ. ಅವಳಿಗೆ ಬೆಂಕಿ ಹಾಕ್ತಾನೆ. ಆ್ಯಕ್ಚುಲಿ ಅವಳು ತಪ್ಪಿಸ್ಕೊಂಡು ರೈಲಿಗೆ ಸಿಕ್ಕಾಕೊಂಡು ಸತ್ತೋಗ್ತಾಳೆ, ಪತ್ರ ಬರೆದು. ಇಡೀ ಇದನ್ನು ನಾವು ಫೋರ್ಥಾಟ್ ಇಟ್ಕೊಂಡು ಬರೆದಂಗಿದೆ, ಮುಂದಿನ ಭವಿಷ್ಯದ ಪ್ರಸ್ತುತಿಗೆ ಹೊಂದ್ಕೊಳ್ಳೋ ಹಾಗೆ. ಆವತ್ತು ಬರೆದ ಸಂಭಾಷಣೆ ಸನ್ನಿವೇಶಗಳು ಇವತ್ತು ನಿಜ ಜೀವನದಲ್ಲಿ ನಿಜ ಆಗ್ತಿದೆ ಆ್ಯಂಡ್ ಪ್ರಸ್ತುತಕ್ಕೆ ಹೊಂದ್ಕೊಳ್ತಾ ಇದೆ. ಅದರಿಂದ ಆ ಸ್ಫೋಟ ಯಾವತ್ತಿದ್ರೂ ಆ ಸಬ್ಜೆಕ್ಟು ರೆಲೆವೆಂಟ್ ಅಂತ, ಇವತ್ತಿಗೂ ಅದು ರೆಲೆವೆಂಟು. ಮುಂದಿನ ಭವಿಷ್ಯ ಹೇಳ್ದಂಗಿದೆ. ಈ ಪ್ರಿನ್ಸಿಪಾಲ್ ಭಾಳ ಸಿಂಪಲಾಗಿ ಒಂದು ಇದನ್ನು ಹೇಳ್ತಾರೆ, ಲೇಡೀಸ್ ಟಾಯ್ಲೆಟ್ಗೆ ಹೋಗಿ ಬಂದಮೇಲೆ ಕೊನೆಗೂ ತೋರಿಸ್ಬಿಟ್ಟು ಅಲ್ಲಿ ನಿನ್ನ ಜಾತಿ ಬುದ್ಧಿ, ಅದು ಸೆನ್ಸಾರ್ ಕಟ್ ಆಯ್ತದು.
ಸೆನ್ಸಾರ್ ಕಟ್ ಆಯ್ತು ಅದು, ಹಾಗಾದ್ರೆ ಅವ್ರ ಡೈಲಾಗ್ ಇಲ್ಲ ಅಲ್ಲಿ. ಇಲ್ಲ, ಜಾತಿ ಬುದ್ಧಿ ಅನ್ನೋದು ಕಟ್ಟಾಯಿತು. ಹೌದು, ಮತ್ತು ಜಾತಿ ರೆಫರೆನ್ಸ್ ಆಗ್ಬೋದಲ್ಲ, ಕೊನೆಗೂ ತೋರಿಸ್ಬಿಟ್ಟಿಲ್ಲ ನೀನು ಬುದ್ಧಿ ಅಂತ ಬರುತ್ತೆ, ಅಲ್ವಾ? ಹೌದು. ಆಗಲೇ ಪರವಾಗಿಲ್ಲ, ಸೆನ್ಸಾರ್ ನಮ್ಮನ್ನು ಚೆನ್ನಾಗಿ ಬಳಸ್ಕೊಳ್ಳೋದು. ಅದಾದಮೇಲೆ ಅವನಿಗೆ ಸಸ್ಪೆಂಡ್ ಮಾಡೋದು. ಹೌದು. ಇಲ್ಲಿ ಶ್ರೀನಿವಾಸಯ್ಯನ ಮಾತುಗಳು ಭಾಳ ಚೆನ್ನಾಗಿದೆ. ಪ್ರಿನ್ಸಿಪಾಲ್ರ ಜೊತೆ ಶ್ರೀನಿವಾಸಯ್ಯ ಮಾತಾಡ್ತಿರ್ಬೇಕಾದ್ರೆ, ಒಬ್ಬ ಬಿಸಿ ರಕ್ತದ ಯುವಕನ ಕೋಪ ಇನ್ನೊಬ್ಬರ ಬಂಡವಾಳ ಆಗಬಾರ್ದು. ವರ್ಕೌಟ್ ಮಾಡಿದ್ರು ಅಲ್ವಾ? ಅದೇ ತಾನೇ ಒಬ್ಬ ಹೌದು. ಮಾಡ್ತಿರೋದೇ ಅದು. MLA ಒಬ್ಬ ಬಿಸಿ ರಕ್ತದ ಯುವಕನ ಕೋಪ ಇನ್ನೊಬ್ಬರ ಬಂಡವಾಳ ಆಗಬಾರದು ಅಂತಾನೆ. ಅದಕ್ಕೆ ಪ್ರಿನ್ಸಿಪಾಲ್ ಹೇಳ್ತಾನೆ, ಕಾಲೇಜು ವಿದ್ಯಾರ್ಥಿ ಅನ್ನೋ ಪದಕ್ಕೆ ಇಂದು ತಗುಲಿರೋ ಕಳಂಕ ಶಿಸ್ತು. ತಪ್ಪು ಮಾಡ್ತಾ ಇರೋ ವಿದ್ಯಾರ್ಥಿಗಳನ್ನ ಶಿಕ್ಷಿಸೋಕೆ ಹಿಂಜರಿತಾ ಇರೋ ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಸ್ವೇಚ್ಛಾಚಾರದ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಅಲ್ಲ ಸರ್, ತಪ್ಪು ಮಾಡಿದ ವಿದ್ಯಾರ್ಥಿಯನ್ನು ಶಿಕ್ಷಿಸೋ ಪ್ರಿನ್ಸಿಪಾಲರನ್ನ ತಮ್ಮಂಥವ್ರು ಸಮರ್ಥನೆ ಮಾಡಬೇಕು, ಅದು ಬಿಟ್ಟು ಅನ್ನೋ ಹಾಗೆ ಅದು ಮಾಡಲಿಲ್ಲ ನೀವು ಅಂತ. ಸೊ ಆಗಿನ ಕಾಲದಿಂದಲೂ ರಾಜಕೀಯ ವರ್ಸಸ್ ಎಜುಕೇಷನ್ ಸಿಸ್ಟಮ್ನ ಪ್ಯಾರಡಿನ ಆಗಲೇ ತೋರಿಸಿದ್ದೀವಿ ನಾವು ಹೌದು, ಈ ದೃಶ್ಯದ ಮೂಲಕ. ಅದನ್ನೇ- ಅದು ಇವತ್ತಿಗೂ ಎಕ್ಸಿಸ್ಟಿಂಗ್ ಇದೆ. ಹೌದು. ಹಾಗೆಯೇ ಶೈಕ್ಷಣಿಕವಾಗಿ ಯಾಕೆ ನಾವು ಭಾಷಾ ಸಾಮರಸ್ಯವನ್ನು ಅಥವಾ ಶಿಕ್ಷಣದಲ್ಲಿ ಇರಬೇಕಾಗಿದ್ದಂತಹ ಡಿಗ್ನಿಟಿ, ಗೌರವ, ಕಲಿಕೆಯಲ್ಲಿ ಇರಬೇಕಾದಂತಹ ಮನಸ್ಥಿತಿ, ಇವುಗಳನ್ನು ನಿಧಾನವಾಗಿ ನಾವು ಕಳ್ಕೊತಾ ಇದ್ದೀವಿ. ಯಾವುದೇ ವಿದ್ಯಾರ್ಥಿ ವಿದ್ಯೆಯನ್ನು ಅರ್ಜನೆ ಮಾಡಬೇಕಾಗತ್ತೆ. ಈ ವಿದ್ಯೆ ಅರ್ಜನೆ ಮಾಡಬೇಕಾದ್ರೆ ಭಾಳಷ್ಟು ಸಲ ವಿದ್ಯಾರ್ಜನೆಯಲ್ಲಿ ವಿದ್ಯಾರ್ಥಿ ಹೊರಟಾಗ ಅವನು ಭಾಳಷ್ಟು ಸಲ ಅವನು ಆರ್ಥನಾಗಿರಬೇಕಾಗತ್ತೆ. ಅವನು ಪಡೆಯೋನು ವಿದ್ಯೆಯನ್ನು ಅರಸಿ ಬಂದವನು, ಅವನಿಗೆ ಶಿಕ್ಷೆ ಆಗಬೇಕು, ದಂಡ ಆಗಬೇಕು, ಅವನನ್ನು ಸರಿದಾರಿಗೆ ಕರ್ಕೊಂಬರ್ಬೇಕಾದ್ರೆ ಸಾಮದಾನ ಭೇದ ದಂಡ ಎಲ್ಲವನ್ನೂ ಬಳಸಬೇಕು. ಆದರೆ ಇವತ್ತೇನಾಗ್ತಿದೆ ಅಂದರೆ, ಒಂದರ್ಥದಲ್ಲಿ ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ವಂದಿಸಿ ಬುದ್ಧಿ ಹೇಳುವ ಪ್ರಸಂಗ ಬಂದಿದೆ. ಇವತ್ತು ಹಾಗಾಗಿದೆ, ವಿಷಾದ. ಸೊ ಅದನ್ನು ನಾವು ಭಾಳ ಚೆನ್ನಾಗಿ ಪ್ರಿನ್ಸಿಪಾಲ್ರ ಮಾತಲ್ಲಿ ಹೇಳಿಸಿದ್ದಾರೆ. ಕಾಲೇಜು ಒಂದು ವಿದ್ಯಾದೇಗುಲ ಸರ್, ಅಲ್ಲಿ ಭಯ, ಭಕ್ತಿ, ಶ್ರದ್ಧೆಗಳ ಅಗತ್ಯವಿದೆ. ಅಹಂಕಾರ, ಪ್ರತಿಷ್ಠೆ, ರಾಜಕೀಯದ ಅಗತ್ಯ ಇಲ್ಲ. ಶಿಕ್ಷಣ ಬೇರೆ, ರಾಜಕೀಯ ಬೇರೆ. ಶಿಕ್ಷಣದಲ್ಲಿ ರಾಜಕೀಯ ಮಿಂಗಲ್ ಆಗಬಾರ್ದು, ಕೈವಾಡ ಹಾಕಬಾರ್ದು ಅನ್ನೋದನ್ನ ನಾವಲ್ಲಿ ನವಿರಾಗಿ ಹೇಳಿದೆ. ನವಿರಾಗಿ ಏನು ನೇರವಾಗಿ ಹೇಳಿದೆ.